ಚೈತ್ರ ಕಾವ್ಯವನ್ನ ಗಂಭೀರವಾಗಿ ಅಭ್ಯಾಸಿಸುತ್ತಿರುವ ಕಾವ್ಯಮೋಹಿ. ಆಕಾಶ ನದಿ ಬಯಲು ಹೆಸರಿನಲ್ಲಿ ಮೇರಿಯನ್ನ ಕನ್ನಡಕ್ಕೆ ಅದ್ಭುತವಾಗಿ ಅನುವಾದಿಸಿದ್ದಾರೆ. ಚೈತ್ರ ಶಿವಯೋಗಿ ಮಠ್ ತಮ್ಮ ಅನುಭವಗಳನ್ನು ಹಂಚಿಕೊಳ್ಳಬೇಕಂತ ಕೇಳ್ಕೊಳ್ತೀನಿ. ಹಾಗೆ ಚೈತ್ರ ಕಾವ್ಯವನ್ನ ಪ್ರಸ್ತುತಿಪಡಿಸುವಲ್ಲೂ ಕೂಡ ಹೆಸರು ಮಾಡಿದ್ದಾರೆ. ಅವ್ರದೇ ದನಿಯಲ್ಲಿ ಅವರಿಗೆ ಇಷ್ಟವಾದ ಒಂದು ಪದ್ಯವನ್ನ ಕೂಡ ಓದಬೇಕನ್ನೋದು ನನ್ನ ಆಸೆ. ಎಲ್ರಿಗೂ ನಮಸ್ಕಾರ. It is a serious thing just to be alive on this fresh morning in this broken world. ಏನೆಲ್ಲ ನಡೀತಾ ಇದೆ. ಎಲ್ಲೋ ಸುಮ್ಮನೆ ಹಾರಾಡ್ತಿರುವಂಥ ಹಕ್ಕಿಗೆ ಮದ್ದುಗುಂಡು ಉಣಿಸಿ ಕೊಲ್ತಾರೆ. ಇನ್ನೆಲ್ಲೋ ಮತ್ಯಾವುದೋ ಒಂದು ಪೈಶಾಚಿಕ ಕೃತ್ಯ ನಡೆಯುತ್ತೆ. ಮತ್ತೆಲ್ಲೋ ಬೀದಿ ಬೀದಿ ತುಂಬ ವಿಕೃತಿನೇ ಕುಣಿದಾಡ್ತಾ ಇರುತ್ತೆ. ಬೆಳಗಾಗತ್ಲೇ ಮತ್ಯಾವೊಂದು ಕೆಟ್ಟ ಘಟನೆಗೆ ನಾವು ಕಿವಿಯಾಗಬೇಕು, ಕಣ್ಣಾಗಬೇಕು ಅನ್ನೋ ಒಂದು ದಂದುಗದಲ್ಲೇ ಸಂದಿಗ್ಧದಲ್ಲೇ ನಾವು ಎದ್ದೇಳಬೇಕಾದಂತಹ ಈ ಕಾಲದಲ್ಲಿ ಕಣ್ಣು ತೆಗಿತಾ ಇದ್ದೀವಿ, ಜಗತ್ತನ್ನು ಕಾಣ್ತಾ ಇದ್ದೀವಿ ಅನ್ನೋದೇ ಒಂದು ದೊಡ್ಡ ಸಂಗತಿ ಅಂತ ಮೇರಿ ಒಲಿವರ್ ಹೇಳ್ತಾಳೆ. ಈ 2-2.5 ವರ್ಷದ ಕಾಲದಲ್ಲಿ ಬಹುಶಃ ಮೇರಿ ಜೊತೆಗಿನ ಸಖ್ಯ ನನ್ನದು ದೊಡ್ಡದೇ ಅಂತ ಅನ್ಸುತ್ತೆ ನನಗೆ. ಸರ್ ಹೇಳ್ದಂಗೆ ಮೊದಲು ಓದಿದ ಕೋಟ್ ಅದೇ ನಾನು. ಸಮನ್ ಗೇವ್ ಮಿ ಅ ಬಾಕ್ಸ್ ಆಫ್ ಡಾರ್ಕ್ನೆಸ್ ಆ್ಯಂಡ್ ಇಟ್ ಟುಕ್ ಮೀ ಇಯರ್ಸ್ ಟು ಅಂಡರ್ಸ್ಟ್ಯಾಂಡ್ ಇಟ್ಸ್ ಅ ಗಿಫ್ಟ್. ಎಷ್ಟು ಅದ್ಭುತವಾಗಿ ಹೇಳಿದಾರಲ್ಲ ಯಾರು ಈ ಕವಿ, ಅಥವಾ ಇದೇನೋ ಒಂದು ಜಸ್ಟ್ ಕೋಟ್ ಇರ್ಬೋದಾ ಅಂತ ಅಂದ್ಕೊಂಡು ಹುಡುಕ್ತಾ ಹೋದೆ. ಯಾರಿದು ಮೇರಿ ಒಲಿವರ್, ನಾನು ಎಲ್ಲೂ ಕೇಳೂ ಇಲ್ಲ, ಓದೂ ಇಲ್ಲ ಅಂಥೇಳಿ ಓದ್ತಾ ಹೋದಂಗೆ ನನಗೆ ಇದೇನೋ ಬೇರೆ ರೀತಿಯೇ ಹೇಳ್ತಾರಲ್ಲ ಈ ಕವಿ. ತುಂಬ ಸೀದಾ ಅನಿಸ್ಬೋದು, ಸಾದಾ ಅನಿಸ್ಬೋದು ಪದ್ಯಗಳು. ಒಂದು ಮಿಡತೆ ಬಗ್ಗೆ ಹೇಳ್ಬೋದು, ಅಥವಾ ಅವ್ರ ಪೆಟ್ ನಾಯಿ ಪರ್ಸಿ ಬಗ್ಗೆ ಪದ್ಯ ಬರಿಬೋದು. ಹೀಗೆ ಚಿಕ್ಕ ಚಿಕ್ಕ ಸಂಗತಿಗಳನ್ನು ಒಂದು ಸೂಕ್ಷ್ಮವಾದ ಪದ್ಯವನ್ನು ಮಾಡುವಂತಹ ಸಶಕ್ತ ಕವಿ ಮೇರಿ ಅಂತ ಅನ್ಸೋಕ್ಕೆ ಶುರುವಾಯಿತು. ಆ ಪದ್ಯಗಳನ್ನು ಓದ್ತಾ ಓದ್ತಾ ಇವು ನನ್ನ ಪದ್ಯಗಳು ಅನ್ಸೋಕ್ಕೆ ಶುರುವಾಯಿತು ನನಗೆ. ಯಾವುದೋ ಅನುವಾದ ಸಂಕಲನ ಮಾಡಬೇಕು, ಇದನ್ನೊಂದು ಗುಚ್ಛವಾಗಿ ತರಬೇಕು, ಯಾವ ಕಲ್ಪನೆಯೂ ನನಗಿರಲಿಲ್ಲ. ಈ ಒಂದು ಫ್ರೆಂಡ್ಶಿಪ್ ಏನಿದೆ, ಸಖ್ಯ ಏನಿದೆ, ತುಂಬ ಖುಷಿ ಕೊಡ್ತಾಯಿತ್ತು. ಆ ಒಂದು ನಶೆ ಏರಿದಾಗೆಲ್ಲ ಪದ್ಯಗಳನ್ನು ಓದ್ತಾ ಹೋಗೋದು, ಮತ್ತು ಅದು ನನ್ನ ಭಾಷೆಯಲ್ಲಿ ನಾನು ಹೇಗೆ ಅದನ್ನು ಹೇಳ್ಬೋದು ಅನ್ನೋದನ್ನು ನಾನು ಸುಮ್ಮನೆ ಮಾಡ್ತಾ ಹೋದೆ. ಆ ಇಡೀ ಜರ್ನಿ ಇದೆಯಲ್ಲ, ಅದ್ಭುತವಾದ ಜರ್ನಿ. ಅದನ್ನು ನನ್ನ ಪದಗಳಲ್ಲಿ ಹೇಳೋಕ್ಕಾಗಲ್ಲ. ಯಾಕಂದರೆ ನಾನು ಎಷ್ಟೋ ದಿನ ಯಾರ ಜೊತೆ ಸರಿಯಾಗಿ ಮಾತಾಡ್ತಿರ್ಲಿಲ್ಲ. ಕೆಲವು ಮನೇಲಿ ಕೇಳೋರು, ಏನಾಗ್ತಿದೆ ನಿನಗೆ, ಯಾಕೆ ಮಾತಾಡ್ತಿಲ್ಲ, ಯಾರ ಮೇಲಾರ ಕೋಪ ಮಾಡ್ಕೊಂಡಿದ್ಯಾ ಅಂತ. ಅದರದ ಏನಂತಾರೆ, ಆ ಟ್ರಾನ್ಸ್ಗೆ ಏನು ಹೋಗ್ತಿದ್ನಲ್ಲ, ಸೊ ಆ ಜರ್ನಿ ಅದು ಹಾಗೆ ಇತ್ತು ನನಗೆ. ಮತ್ತು ನಾನು ಅನ್ಕೋತಾ ಇದ್ದೆ, ಇದನ್ನು ಸರ್ ಕಳಿಸ್ತಿದ್ದೆ ಪದ್ಯಗಳನ್ನ ಅವಾಗವಾಗ. ಅವಾಗ ಹೇಳ್ತಿದ್ರು ಸರು, ನೀವು ಇನ್ನಷ್ಟು ಇದನ್ನು ಭಾಷೆಯಲ್ಲಿ ತೊಗೊಂಬನ್ನಿ, ಪದಗಳಿಗೆ ಜೋತು ಬೀಳಬೇಡಿ ಅಂತ ಹೇಳೋರು. ಆಗ ನನಗೆ ಆ ಅನುವಾದದ ಒಂದು ಏನಂತಾರೆ ಸ್ಕಿಲ್, ಅಥವಾ ನಮ್ಮ ಭಾಷೆಯಲ್ಲಿ ನಾನು ಹೇಗೆ ಹೇಳಬೇಕು ಅನ್ನೋದು ಕಲಿತಾ ಹೋದೆ. ಯಾಕಂದರೆ ಪದ್ಯ ನಾವು ಬರೆದು ಬಿಡ್ತೀವಿ, ನಮ್ಮ ಎಕ್ಸ್ಪೀರಿಯನ್ಸ್ ನಾವು ಹೇಳಿಬಿಡ್ತೀವಿ. ಆದರೆ ಅದನ್ನು ಪ್ರೆಸೆಂಟ್ ಮಾಡುವಾಗ, ಅದನ್ನು ಭಾಷೆಯಲ್ಲಿ ತರುವಾಗ ಅದನ್ನು ಎಷ್ಟು ನಾವು ಗಂಭೀರವಾಗಿ ತರ್ತೀವಿ ಅನ್ನೋದು ಮುಖ್ಯ ಆಗುತ್ತೆ. ಮತ್ತು ಶ್ರುತಿ ಜೊತೆ ಮಾತಾಡುವಾಗೂ ಹೇಳ್ತಿದ್ರು, ನೀನು ಅನುವಾದ ಮಾಡುವಾಗಿನ ನಿನ್ನ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊ, ನೀನು ಹೇಗೆ ಮಾಡಿದೆ ಅಂತ ಮಾತಾಡು ಅಂತ ಹೇಳ್ತಿದ್ರು. ಖಂಡಿತವಾಗ್ಲೂ ಅದನ್ನು ನಾನು ಮಾತಾಡೋಕ್ಕೆ ಆಗೋದೂ ಇಲ್ಲ. ಅದು ಹೆಂಗಂದರೆ, ಈ ಹೂ ಅರಳುವಾಗ ನೀನು ನೋಡಿದ್ರೆ ನಿನಗೇನು ಆಗುತ್ತೆ ಅನ್ನೋದನ್ನು ಹೇಳು ಅಂತಾರಲ್ಲ, ಅದು ತುಂಬ ಕಷ್ಟನೇ. ಭಾಷೆಯಲ್ಲಿ ತರಬಹುದು, ಆದರೂ ಆ ಅನುಭವವನ್ನು ನಾನು ಮುಂದಿಡೋದು ಕಷ್ಟದ ಕೆಲಸನೇ. ಇವತ್ತು ನಾನು ಏನೂ ಮಾತಾಡಬಾರ್ದು ಅಂತಲೇ ಅಂದ್ಕೊಂಡಿದ್ದೆ. ಯಾಕಂದರೆ ಆಲ್ರೆಡಿ OLN ಸರ್ ಮಾತಾಡಿದ್ದಾರೆ, HSR ಸರ್ ಮಾತಾಡ್ತಾರೆ ಈಗ ಕಾವ್ಯದ ಕುರಿತು, ಮತ್ತು ಮೇರಿ ಒಲಿವರ್ ಕಾವ್ಯದ ಕುರಿತು. ಕಾವ್ಯ ಅನ್ನೋದು ಒಂದು ತುಂಬ ಪೂಜ್ಯನೀಯವಾದಂತಹ ಒಂದು ಕ್ರಿಯೆ ಅಂತ ನನಗನ್ಸುತ್ತೆ. ಮತ್ತು ಇದು ತುಂಬ ಅನಾದಿ ಕಾಲದಿಂದಲೂ ಇರುವಂತಹ ಒಂದು
ಸಾಮುದಾಯಿಕ ಒಂದು ರಿಚುವಲ್ ಅಂತಲೇ ಅಂತ ನನಗನ್ಸುತ್ತೆ. ಯಾಕಂದರೆ ಇದು ಯಾರೋ ಪದ್ಯ ಬರೆದ್ರು ಅಂದರೆ ಅದು ಅವ್ರ ಪದ್ಯ ಆಗಿ ಯಾವತ್ತೂ ಉಳಿಯೋದಿಲ್ಲ. ಅದು ಮತ್ತಿನ್ಯಾರದೋ, ಯಾರಿಗೆ ಅದರದ ಅವಶ್ಯಕತೆ ಇರುತ್ತೆ, ಯಾರಿಗೆ ಆ ಕಾವ್ಯದ ಹಸಿವಿರುತ್ತಲ್ಲ ಅವರಿಗೆ ಆ ಕಾವ್ಯ ದಕ್ಕತ್ತೆ ಮತ್ತು ಅದು ಅವ್ರ ಕಾವ್ಯ ಆಗುತ್ತೆ, ಅವ್ರ ಕವಿತೆ ಆಗುತ್ತೆ. ಮತ್ತು ಮೇರಿ ಒಲಿವರ್ ಕವಿತೆಗಳನ್ನು ಒಂದು ಗುಚ್ಛವಾಗಿ ತರಬಹುದು, ಇದು ನಿಮ್ಮ ಮನೋಧರ್ಮಕ್ಕೆ ಹೊಂದುತ್ತೆ ಅಂತ ಕವಿ ಆರಿಫ್ ರಾಜಾ ಅವರು ಸಹ ಹೇಳಿದ್ರು. ಮತ್ತು ಸುಮಿತ್ ಮೇತ್ರಿ ಅವರು ಸಹಿತ ನೀವು ಈ ಕವಿತೆಗಳನ್ನು ಒಂದು ಗುಚ್ಛವಾಗಿ ತರಬೇಕು, ಇದು ಕನ್ನಡಿಗರಿಗೆ, ಕನ್ನಡದ ಕಾವ್ಯಕ್ಕೆ ಇದನ್ನು ನೀವು ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಹೇಳಿದಾಗ ಆವಾಗ ನನಗನ್ನಿಸ್ತು ಮೇರಿ ಒಲಿವರ್ ಕವಿತೆಗಳನ್ನು ಒಂದು ಗುಚ್ಛವಾಗಿ ತರಬೇಕು ಅಂತ. ಅವ್ರಿಗೆಲ್ಲ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಬಹುಶಃ ಇನ್ನು ಮುಂದೆ ನಾನು ಮಾತಾಡೋದು ಬರೀ ವೋಟ್ ಆಫ್ ಥ್ಯಾಂಕ್ಸ್ ಥರ ಇರುತ್ತೆ. ಯಾಕಂದರೆ ನನ್ನಷ್ಟಕ್ಕೆ ನನ್ನ ಇರೋಕ್ಕೆ ಬಿಟ್ಟು ನನ್ನ ತಿಕ್ಕಲತನಗಳನ್ನು ಸಹಿಸ್ಕೊಳ್ಳುವಂತಹ ನನ್ನ ಇಡೀ ಕುಟುಂಬಕ್ಕೆ ನಾನು ಸದಾ ಚಿರಋಣಿ. ಜೊತೆಗೆ ಸುಗಮ ಪುಸ್ತಕ ಇದನ್ನು ಪ್ರಕಟಿಸಿದೆ, ಅವರಿಗೆ ಚಿರಋಣಿ. ಮತ್ತು OLN ಸರ್ ಮತ್ತು HSR ಸರ್ ಮಾತಾಡ್ತಿದ್ದಾರೆ ಇದ್ರ ಬಗ್ಗೆ, ಅದಕ್ಕೂ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಸರ್ ಹೇಳ್ದಂಗೆ ಒಂದು ಪದ್ಯನ ಓದ್ತೀನಿ. ಇದರಲ್ಲಿ ಯಾವ ಪದ್ಯ ಇಷ್ಟ ಅಂತ ಹೇಳಿದ್ರೆ ನನಗೆ ಯಾವುದು ಅಂತ ಹೇಳೋಕ್ಕಾಗಲ್ಲ. ಎಲ್ಲ ಪದ್ಯಗಳು ನನಗೆ ಅಷ್ಟೇ ಆಪ್ತ ಮತ್ತು ತುಂಬ ಇಷ್ಟವಾದಂಥ ಪದ್ಯಗಳು. ಈ ಕ್ಷಣಕ್ಕೆ ನನಗೆ ಓದಬೇಕನ್ಸಿದ್ದು ತಲ್ಲಣ ಅಂತ. ತಳಮಳ ತಲ್ಲಣ, ತೋಟ ಮೈದುಂಬುವುದು, ಹೊಳೆಗಳೆಲ್ಲ ಸರಿಯಾದ ದಿಕ್ಕಿಗೆ ಹರಿಯುವವೋ, ಭೂಮಿ ತಿರುಗಬೇಕೆಂದು ಹೇಳಿಕೊಟ್ಟ ಹಾಗೆ ತಿರುಗುತ್ತಿದೆಯೋ, ಇಲ್ಲಾಂದರೆ ಹೇಗೆ ಸರಿ ಮಾಡಲಿ ಅದನ್ನೆಲ್ಲ, ನಾನು ಸರಿಯೋ ತಪ್ಪೋ, ಕ್ಷಮಿಸುವರೋ ಇಲ್ಲವೋ, ಇನ್ನೂ ಸರಿಯಾಗಿ ಮಾಡಬಹುದೇನೋ, ಎಂದಾದರೂ ಹಾಡೋಕ್ಕೆ ಸಾಧ್ಯವೇ ನಾನು, ಗುಬ್ಬಿಗಳೂ ಹಾಡುತ್ತಿವೆ ಮತ್ತೆ ನಾನು ಬಿಲ್ಕುಲ್ ಬೇಕಾರ. ನನ್ನ ದೃಷ್ಟಿ ಏನಾದರೂ ಮಂಜಾಗುತ್ತಿದೆಯಾ, ಇಲ್ಲ ಇದೆಲ್ಲ ನನ್ನ ಭ್ರಮೆಯ, ನನಗೇನಾದರೂ ಕೈಕಾಲು ಶಟಿಯುತ್ತಿದೆಯಾ, ಬುದ್ಧಿಭ್ರಮಣೆ ಏನಾದರೂ? ಈ ತಲ್ಲಣಕ್ಕೆ ಅರ್ಥವಿಲ್ಲ. ತಲ್ಲಣಿಸುವುದು ಬಿಟ್ಟು ನನ್ನ ಮುದಿ ದೇಹ ಹೊತ್ತು ಮುಂಜಾನೆಯ ಮುಖ ನೋಡಲು ಹೊರಬಿದ್ದೆ. ಒಲಿದಂತೆ ಹಾಡುವೆ ಹಾಡಿದೆ. ಧನ್ಯವಾದಗಳು. ಆಕಾಶ ನದಿ ಬಯಲು ಕಾವ್ಯಕ್ಕೆ ಚೈತ್ರ ಒಂದು ತುಂಬ ಅದ್ಭುತವಾದಂಥ ಪ್ರವೇಶಿಕೆಯನ್ನು ಬರೆದಿದ್ದಾರೆ. ಅದರಲ್ಲಿ ಹೇಳ್ತಾರೆ, ಮೇರಿಯ ಕಾವ್ಯ ಪ್ರೀತಿ ಮತ್ತು ಶಾಂತಿಯನ್ನು ಧ್ಯಾನಿಸುತ್ತೆ ಅಂತ. ಅದೇ ರೀತಿ ಈಗ ಚೈತ್ರಳ ಮಾತು ಮತ್ತು ಅವಳು ಓದಿದ ಕಾವ್ಯನೂ ಕೂಡ ಪ್ರೀತಿಯನ್ನೇ ಹಾಸು ಹೊದ್ದಿತ್ತು. ಧನ್ಯವಾದಗಳು ಚೈತ್ರ.